ಮಥುರಾದ ಕೃಷ್ಣ ಜನ್ಮ ಭೂಮಿಯ ಸರ್ವೆ ಕಾರ್ಯಕ್ಕೆ ನಿನ್ನೆ ಅಹಮದಾಬಾದ್ ಕೋರ್ಟ್ ಅವಕಾಶವನ್ನ ಮಾಡಿಕೊಟ್ಟಿತ್ತು, ಸರ್ವೆಯನ್ನ ಮಾಡಿ ಅಂತ ಹೇಳಿ. ಸೊ ಈಗ ಅದನ್ನ ತಡೆ ಕೋರಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು, ಅದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಶಾಹಿ ಈದ್ಗಾ ಆವರಣದಲ್ಲಿ ಸರ್ವೆಗೆ ಅನುಮತಿಯನ್ನ ನೀಡಿತ್ತು. ಈದ್ಗಾ ಆವರಣದಲ್ಲಿ ಸರ್ವೆಗೆ ತಡೆ ಕೋರಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗಿತ್ತು. ಜನವರಿ 9ಕ್ಕೆ ಈಗ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಅಲಹಾಬಾದ್ ಹೈಕೋರ್ಟ್ನ ತೀರ್ಪನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಸರ್ವೆಗೆ ಅನುಮತಿಯನ್ನ ಕೊಟ್ಟಿತ್ತು. ಈ ಸರ್ವೆಯನ್ನ ಈಗ 3 ಅಧಿಕಾರಿಗಳ ತಂಡ ಮಾಡಲಿದೆ. ಸೊ ಮಥುರಾದಲ್ಲಿ ಕೃಷ್ಣ ಜನ್ಮಭೂಮಿಯಲ್ಲಿ ಸರ್ವೆ ಕಾರ್ಯವನ್ನು ಮಾಡಬೇಕಾಗಿದೆ. ಆ ಸರ್ವೆ ಕಾರ್ಯಕ್ಕೆ ಈಗ ಸುಮಾರು 6-7 ಅರ್ಜಿಗಳು ಅದಕ್ಕೆ ಬಂದಿದ್ವು. ಮೊದಲನೇದಾಗಿ ಹೋಗಿದ್ದೆ ಸುಪ್ರೀಂ ಕೋರ್ಟಿಗೆ, ಮೊದಲನೇದಾಗಿ ಹೋಗಿದ್ದೆ ಅಹಮದಾಬಾದ್ ಕೋರ್ಟಿಗೆ, ಅಲಹಾಬಾದ್ ಕೋರ್ಟಿಗೆ. ಅದಾದ ನಂತರ ಅದು ಸುಪ್ರೀಂ ಕೋರ್ಟ್ಗೂ ಹೋಯಿತು. ಆಮೇಲೆ ಸುಪ್ರೀಂ ಕೋರ್ಟ್ ಅದಕ್ಕೆ ಸರ್ವೆಯನ್ನು ಮಾಡೋಕ್ಕೆ ಸಲಹೆಯನ್ನು ಕೊಡ್ತು. ಸೊ ಅದಾದ ನಂತರ ಅಲಹಾಬಾದ್ ಹೈಕೋರ್ಟ್ ಸರ್ವೆಯನ್ನು ಮಾಡೋಕ್ಕೆ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಸೊ ಈಗ ಸುಪ್ರೀಂ ಕೋರ್ಟ್ ಮತ್ತೆ ಈ ವಿಚಾರವನ್ನು ಎತ್ತಿ ಹಿಡಿದಿದೆ. ಹೈಕೋರ್ಟ್ ಕೊಟ್ಟಂಥ ತೀರ್ಪನ್ನು ಎತ್ತಿ ಹಿಡಿದಿದೆ. ಸೊ ಹಾಗಾಗಿ ಮಥುರಾದಲ್ಲಿ ಕೃಷ್ಣ ಜನ್ಮಭೂಮಿಯ ಸರ್ವೆ ಕಾರ್ಯ ನಡೆಯಲಿದೆ. ಮೊದಲನೆಯ ಪಿಟಿಷನ್ ಹೋಗಿತ್ತು ಅಲಹಾಬಾದ್ ಕೋರ್ಟಿಗೇನೆ. ಅಲಹಾಬಾದ್ ಕೋರ್ಟು ಇದನ್ನು ಸರ್ವೆ ಮಾಡೋಕ್ಕೆ ಇಲ್ಲ ಅಂತ ಹೇಳಿತ್ತು. ಅದಾದ ನಂತರ ಅರ್ಜಿದಾರರು ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ಈ ವಿಚಾರವನ್ನು ತೆಗೆದುಕೊಂಡು ಅಲಹಾಬಾದ್ ಕೋರ್ಟ್ಗೆ ಸೂಚನೆಯನ್ನು ಕೊಡ್ತು. ಆಗ ಅಲಹಾಬಾದ್ ಕೋರ್ಟ್ ಸರ್ವೆಯನ್ನು ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ಈಗ ಅಲಹಾಬಾದ್ ಹೈಕೋರ್ಟ್ ಕೊಟ್ಟಂಥ ತೀರ್ಪನ್ನು ಎತ್ತಿ ಹಿಡಿದಿದೆ, ಸರ್ವೆ ಕೊಟ್ಟಂಥದ್ದನ್ನು. ಸೊ ಮಥುರಾದ ಶ್ರೀಕೃಷ್ಣ ಜನ್ಮಭೂಮಿ ಸರ್ವೆಗೆ ಸುಪ್ರೀಂ ಕೋರ್ಟ್ ಈಗ ನಿಲ್ಲಿಸೋಕೆ ನಿರಾಕರಿಸಿದೆ. ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿ ನನ್ನೊಂದಿಗೆ ಈಗ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಏನೆಲ್ಲ ಡೀಟೇಲ್ಸ್ ಬರ್ತಾ ಇದೆ? ಸುಪ್ರೀಂ ಕೋರ್ಟ್ ಏನಾದರೂ ಮೆನ್ಷನ್ ಮಾಡಿದೆಯಾ ಈ ತೀರ್ಪನ್ನು ಎತ್ತಿ ಹಿಡಿಯುವಂಥ ಸಂದರ್ಭದಲ್ಲಿ? ಉಲ್ಲೇಖ ಏನಾದರೂ ಇದೆಯಾ ಶಬೀರ್? ಅರುಣ್, ನೋಡಿ, ಇವತ್ತಿನ ವಿಚಾರಣೆ ಸಂದರ್ಭದಲ್ಲಿ ಅಲಹಾಬಾದ್ ಹೈಕೋರ್ಟ್ನ ಆದೇಶವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿರುವಂತದ್ದು. ಹೀಗಾಗಿ ಈಗ ಅಲಹಾಬಾದ್ ಹೈಕೋರ್ಟ್ ಕೊಟ್ಟಿರುವಂತ ಆದೇಶ ಏನಿದೆ, ಶ್ರೀಕೃಷ್ಣ ಜನ್ಮಭೂಮಿ ಆವರಣದಲ್ಲಿರುವಂತಹ ಶಾಹಿ ಈದ್ಗಾ ಮೈದಾನದಲ್ಲಿ ಸಮೀಕ್ಷೆ ನಡೆಸುವಂತದ್ದು ಏನಾಗಿತ್ತು ಹೇಳಿರುವಂತದ್ದು. ಈ ಒಂದು ಆದೇಶವನ್ನು ಕೊಡ್ಲಿಕ್ಕೆ ಬಹಳ ಪ್ರಮುಖ ಕಾರಣ ಏನು ಅಂದ್ರೆ, ಈ ಹಿಂದೆ ಕೂಡ ಸುಪ್ರೀಂ ಕೋರ್ಟ್ಗೆ ಈ ಪ್ರಕರಣ ವಿಚಾರಣೆಗೆ ಬಂದಿತ್ತು. ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಪ್ರಕರಣದ ಅರ್ಜಿಯನ್ನು ವಿಚಾರಣೆ ಮಾಡಿ ಈ ಒಂದು ಪ್ರಕರಣ ನಮ್ಮ ವ್ಯಾಪ್ತಿಗೆ ಬರಲ್ಲ, ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಈ ಪ್ರಕರಣದ ವಿಚಾರಣೆ ನಡೀಬೇಕು, ಮತ್ತೆ ಕೋರ್ಟೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ನಿರ್ದೇಶನವನ್ನು ಕೊಟ್ಟಿತ್ತು. ಸುಪ್ರೀಂ ಕೋರ್ಟ್ ನಿರ್ದೇಶನದ ಹಿನ್ನೆಲೆಯಲ್ಲಿ ಅಲಹಾಬಾದ್ ಹೈಕೋರ್ಟ್ 2ನೇ ಬಾರಿಗೆ ಅರ್ಜಿ ವಿಚಾರಣೆಯನ್ನು ನಡೆಸಿ ಈ ಒಂದು ತೀರ್ಪನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪು ಸರಿಯಾಗಿದೆ ಅನ್ನುವಂತಹ ನಿರ್ಧಾರಕ್ಕೆ ಈಗ ಸುಪ್ರೀಂ ಕೋರ್ಟ್ ಬಂದಿರುವಂತದ್ದು, ಈಗ ಸದ್ಯಕ್ಕೆ ನಡೆದಿರುವಂತದ್ದು. ಓಕೆ, ಈಗ ಒಟ್ಟು 8 ಅರ್ಜಿದಾರರು ಇದನ್ನ ಸಲ್ಲಿಕೆಯನ್ನ ಮಾಡಿದ್ರಲ್ವಾ ಶಬೀರ್? 8 ಅರ್ಜಿದಾರರಿಗೂ ಕೂಡ ಬೇಡಿಕೆ ಇರುವಂತದ್ದು ಯಾವ ಜಾಗ ಇಲ್ಲಿ ಇದೆಯೋ ಮಸೀದಿ, ಆ ಜಾಗ ಮಥುರಾಗೆ ಸೇರಿದಂಥದ್ದು ಶ್ರೀಕೃಷ್ಣ ಜನ್ಮ ಭೂಮಿ ಸ್ಥಳ ಅನ್ನುವಂಥದ್ದನ್ನ ವಾದ ಇರೋದಲ್ವಾ ಶಬೀರ್? ಹೌದು. ಒಟ್ಟು 10 ಅರ್ಜಿಗಳು ಸಲ್ಲಿಕೆ ಆಗಿರುವಂತದ್ದು. ಅದರಲ್ಲಿ ದೇವಸ್ಥಾನದ ಸಮಿತಿಯ ಟ್ರಸ್ಟ್ ಕೂಡ ಒಂದು ಪಾರ್ಟಿ ಆಗಿರುವಂತದ್ದನ್ನು ನಾವು ಗಮನಿಸಿದೀವಿ. ಒಟ್ಟು 10 ಅರ್ಜಿಗಳನ್ನ ಈ ಮೊದಲು ಮಥುರಾ ಸೆಷನ್ಸ್ ನ್ಯಾಯಾಲಯದಲ್ಲಿ ಸಲ್ಲಿಸಲಾಗಿತ್ತು. ಮಥುರಾ ಸೆಷನ್ಸ್ ನ್ಯಾಯಾಲಯ ಈ ಒಂದು ಅರ್ಜಿಯನ್ನ ವಿಚಾರಣೆ ನಡೆಸಿ ಅರ್ಜಿಯನ್ನ ವಜಾ ಮಾಡಿತ್ತು. ಅದಾದ ಬಳಿಕ ಅದು ಅಲಹಾಬಾದ್ ಹೈಕೋರ್ಟ್ಗೆ ವಿಚಾರಣೆಗೆ ಬಂದಿತ್ತು. ಅಲಹಾಬಾದ್ ಹೈಕೋರ್ಟ್ ಕೂಡ ಮಥುರಾ ಸೆಷನ್ಸ್ ನ್ಯಾಯಾಲಯದ ಆದೇಶವನ್ನ ಎತ್ತಿ ಹಿಡಿದಿತ್ತು, ಅಂದ್ರೆ ಸಮೀಕ್ಷೆ ನಡೆಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಈಗ ಬಳಿಕ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ನ ನಿರ್ದೇಶನದ ಮೇರೆಗೆ ಮತ್ತೆ ವಾಪಸ್ ವಿಚಾರಣೆ ನಡೆಸಿ ಈಗ ಸಮೀಕ್ಷೆಗೆ ಅನುಮತಿ ಕೊಟ್ಟಿರುವಂತದ್ದು. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.